ಮತ್ ನಾವು ಪ್ಯಾಷನಿಗೆ ಭಾಳ ರೊಮ್ಯಾಂಟಿಸೈಸ್ ಮಾಡ್ತೇವೆ. ಅಗೇನ್ ಓಡ್ಲಿಲ್ಲ ಅನ್ನೋದು ನಿಮ್ ಡೆಫಿನೇಷನ್. ಕರೆಕ್ಟ್. 500-600K ಬಂದ್ರು ನಮ್ದು ಓಡ್ಲಿಲ್ಲ ಅನ್ನೋ ತರ ಲೆಕ್ಕ. ಸೊ ಕ್ರಿಂಜ್ ಈಸ್ ಮೋರ್ ಶೇರೇಬಲ್. ಇವಾಗ ಅರ್ಥ ಆಗುತ್ತಾ ಅಪ್ಪ ಯಾಕೆ ಆತರ ಇದ್ರು ಅನ್ನೋದು ಒಂದ್ ತಕ್ಕಮಟ್ಟಿಗೆ ಒಂದು ಆಗೇತಿ. ನನ್ನ ಚೈಲ್ಡ್ಹುಡ್ ಸರಿ ಇರ್ಲಿಲ್ಲ, ನನ್ನ ಚೈಲ್ಡ್ಹುಡ್ ಸರಿ ಇಲ್ಲ ಅಂತಂದ ನಾ ಏನ್ ಮಾಡಲಿ. ಈಗ ಫಿಲಮ್ಗಳಲ್ಲಿ ಒಂದು ದೇವ್ರ ಇಮೇಜ್ ಕೊಟ್ಟಿದೀವಿ ಅಪ್ಪ ಅಮ್ಮಂಗೆ, ದೇ ಆರ್ ನೆಕ್ಸ್ಟ್ ಟು ಗಾಡ್ ಅನ್ನತ್ರ. ನಿಜ, ಇವಾಗ ದೇವ್ರ ಸ್ಥಾನದಲ್ಲಿ ಇರೋರು ಈ ತರ ಎಲ್ಲ ನನಗೆ ಮಧ್ಯದಲ್ಲಿ ಕೈ ಬಿಡೋದಕ್ಕೆ ಹೇಗ್ ಸಾಧ್ಯ, ಮೋಸ ಅಲ್ವಾ ಅಂತ. ದೆನ್ ಐ ಸ್ಟಾರ್ಟೆಡ್ ರಿಯಲೈಸಿಂಗ್. ಸೊ ಅವ್ರಿಗೆ ಅದು ಒಂದು ಇಮೋಷನಲ್ ಕನೆಕ್ಟ್ ಐತಾ ಮನೆ ಜೊತೆ. ನಮ್ಮ ಮಮ್ಮಿಗೆ ಅದ್ರಾಗ ಇಮೋಷನಲ್ ಕನೆಕ್ಟ್ ಇಲ್ಲ. ಯಾಕಂದ್ರೆ ನನಗೂ ಇಲ್ಲ, ಬಿಕಾಸ್ ಐ ಡೋಂಟ್ ಹ್ಯಾವ್ ಒನ್ ಗುಡ್ ಮೆಮರಿ ಇನ್ ದಟ್ ಹೌಸ್. ಬಟ್ ನಿಮ್ಗೆ ಯಾವ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಐ ಮೀನ್ ಏನಾದ್ರೂ ಆಗ್ಲಿ ತೀರಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದಿದ್ದು? ನಮ್ಮ ಮನೆ ಭಾಳ ಜಗಳ ಆಡ್ತಿದ್ರು ಮಮ್ಮಿ ಡ್ಯಾಡಿ ಯಾವಾಗಲೂ. ಅದು ನಂಗೆ ಟ್ರಾಮಾ ಭಾಳ ಕೊಟ್ಟಿತ್ತು. ಶಿ ವಾಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ದಟ್ಸ್ ದ ಮೋಸ್ಟ್ ಫಕ್ಡ್ ಅಪ್ ಪಾರ್ಟ್. ಸೊ ಪೊಲೀಸ್ ಎಲ್ಲ ಬಂದು ಕೇಳ್ದ ಏನಾಯ್ತು ಅದು ಅಂತೆಲ್ಲ. ನಾನು ಅಳ್ತಾ ಇದ್ದೀನಿ. ಪೊಲೀಸ್ ವಾಸ್ ಲೈಕ್, ನಮ್ಮ ನಾಟಕ ಮಾಡ್ಬಿಡ, ತಿಕ್ಕ ಮುಚ್ಕೊಂಡು ಹೇಳು ಅಂತ. ನಿಂದು ಕಷ್ಟ ನಿನಗೆ ದೊಡ್ಡದೆ, ನನ್ನ ಕಷ್ಟ ನನಗೆ ದೊಡ್ಡದೆ. ನಾ ಏನೋ ಹಿಂಗೆ ಮಾತಾಡಕ್ ಸ್ಟಾರ್ಟ್ ಮಾಡಿ ಅಂದಾಗ ಕೇಳ್ರಿ. ನಾವ್ ಯು ಆರ್ ಟಾಕಿಂಗ್ ಅಬೌಟ್ ಮೆಂಟಲ್ ಹೆಲ್ತ್ ಸ್ಟ್ರೆಸ್ ಎಲ್ಲ ಅಲ್ವಾ? ಐ ಯೂಸ್ ಟು ಬಿ ಡೆಸ್ಪರೇಟ್ ಫಾರ್ ಫ್ರೆಂಡ್ಶಿಪ್ ಆರ್ ಸಮ್ ಹ್ಯೂಮನ್ ಕಾಂಟ್ಯಾಕ್ಟ್. ನಮ್ಮ ಅಮ್ಮಂಗೆ ಏನ್ ಅನ್ಸಿದ್ದು ಅಂತ ಅಂದ್ರೆ, ಒಂದ್ಸಲ ಇವನ್ ಜವಾಬ್ದಾರಿ ಇವನೇ ತಗೊಂಡ್ಮೇಲೆ ನನಗೆ ಏನು ಕೆಲಸ ಇಲ್ಲ ಇಲ್ಲಿ. ನಮ್ಮ ಅಪ್ಪನ ಜೊತೆ ಹಾರ್ಟ್ ಫೆಲ್ಟ್ ಕಾನ್ವರ್ಸೇಷನ್ ಮಾಡಿದ್ದೆ ಲಾಸ್ಟ್ ಟೈಮ್ ನಮ್ಮ ಡ್ಯಾಡಿ ಅಡ್ಮಿಟ್ ಆದಾಗ.